ತುಂಬ ಸುಂದರವಾಗಿರ್ತಕ್ಕಂತಹ ಕ್ಲಾಸಿಕ್ ಸ್ನೇಹಿತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಸ್ಪೆಷಲಿ ಸೈನ್ಸ್ನಲ್ಲಿ ನಿಮ್ಗೆ ಗೊತ್ತಿದೆ 40 ಪ್ರಶ್ನೆ ಪರೀಕ್ಷೆ ಬರ್ತವೆ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇದೆ. 80 ಮಾರ್ಕ್ಸನ್ನು ಸ್ನೇಹಿತರ ಪೂರ್ತಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ನಾನು ನಿಮಗೆ ಅತ್ಯಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಪರಿಚಯ ಮಾಡ್ತಾ ಸ್ನೇಹಿತರೆ. ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗೋದಿಲ್ಲ, ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಇಂಗ್ಲೀಷ್ ಮತ್ತು ಕನ್ನಡ ಸ್ನೇಹಿತ 2 ಲ್ಯಾಂಗ್ವೇಜಲ್ಲಿ ಹೇಳ್ತಾ ಮುಂದಕ್ಕೆ ಹೋಗ್ತೇನೆ. ಪ್ರಶ್ನೆ ಸ್ನೇಹಿತ ಈ ರೀತಿ ಇದೆ. ವಾಟ್ ಈಸ್ ಫಾರ್ಮ್ಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ಸೋಡಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ಜಿಂಕ್ ರಿಯಾಕ್ಟ್ ಮಾಡಿದಾಗ, ಸತು ರಿಯಾಕ್ಟ್ ಮಾಡಿದಾಗ ಸ್ನೇಹಿತರೆ ಸಿಗುವಂಥ ಉತ್ಪನ್ನ ಯಾವುದು? ಇದರ ಆನ್ಸರ್ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಗ್ಯಾಸ್. ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತ ಉತ್ತರ ಸ್ನೇಹಿತರೆ. ಮುಂದಕ್ಕೆ ಹೋಗೋಣ. ಟೊಮೆಟೊದಲ್ಲಿ ಕಂಡುಬರುವಂತಹ ನ್ಯಾಚುರಲ್ ಆಮ್ಲ ಯಾವುದು, ನ್ಯಾಚುರಲ್ ಆಸಿಡ್ ಯಾವುದು ಸ್ನೇಹಿತರೆ? ದ ಆನ್ಸರ್ ಇಸ್ ಒಕ್ಸಾಲಿಕ್ ಆಸಿಡ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮೊದಲು ನನಗೊಂದು ಪ್ರಾಮುಖ್ಯ ಅಂಶವನ್ನು ಹೇಳಬೇಕು. ನಿಮ್ಗೆ ಗೊತ್ತಿದೆ, ಆಮ್ಲ, ಪ್ರತ್ಯಾಮ್ಲ, ತಟಸ್ಥ ದ್ರಾವಣ. ದರ್ ಇಸ್ ಅನ್ ಆಸಿಡ್, ದರ್ ಇಸ್ ಎ ಬೇಸ್ ಅಂಡ್ ದರ್ ಇಸ್ ಎ ನ್ಯೂಟ್ರಲ್ ಸಾಲ್ಟ್. ಸ್ನೇಹಿತರೆ, ಅವುಗಳ pH ವ್ಯಾಲ್ಯೂ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಂತ ನಂಗೆ ಅನಿಸ್ತಾ ಇದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅದು ಸ್ನೇಹಿತರೆ ನ್ಯೂಟ್ರಲ್ ಆಗಿದ್ದಾಗ ಅದರ pH ವ್ಯಾಲ್ಯೂ 7 ಆಗಿರ್ತದೆ. ಅದು ಆಸಿಡ್ ಆದಾಗ ಸ್ನೇಹಿತರೆ ಅದು 7ಕ್ಕಿಂತ ಕಡಿಮೆ ಇರ್ತದೆ. ಬೇಸ್ ಅಥವಾ ಆಲ್ಕಲಿ ಆದಾಗ 7ಕ್ಕಿಂತ ಜಾಸ್ತಿ ಇರ್ತದೆ. ಇದನ್ನು ಹೇಳ ಸ್ನೇಹಿತರೆ, pH ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಈಸ್ ಸ್ನೇಹಿತರೆ ನ್ಯೂಟ್ರಲ್ ಲಿಕ್ವಿಡ್ ಈಸ್ ಸರ್ಟನ್ಲಿ 7. ಅದು ಆಸಿಡ್ ಆದಾಗ 7ಕ್ಕಿಂತ ಕಡಿಮೆ ಆಗ್ತದೆ. ಬೇಸ್ ಆದಾಗ 7ಕ್ಕಿಂತ ಜಾಸ್ತಿ ಇರುತ್ತೆ. ಇದು ಗೊತ್ತಿದ್ದಾಗ 1 ಮಾರ್ಕನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಇದರ ಪ್ರಶ್ನೆಯಲ್ಲಿ ಬರ್ತಾ ಇದೆ, ವಾಟ್ ಇಸ್ ದ pH ರೇಂಜ್ ಆಫ್ ಅವರ್ ಬಾಡಿ? ನಮ್ಮ ದೇಹದ pH ಮಟ್ಟ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 7.0 to 7.8 ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವುದೇ ರೈನ್ ವಾಟರ್ ಆಸಿಡ್ ರೈನ್ ಆಗಬೇಕು ಅಂತಾದ್ರೆ ಅದರ pH ವ್ಯಾಲ್ಯೂ ಎಷ್ಟಿರಬೇಕು? ಯಾವುದೇ ಒಂದು ಮಳೆಯ ನೀರು ಆಮ್ಲದ ಮಳೆ ಆಗಬೇಕು ಅಂತ ಇದರ pH ವ್ಯಾಲ್ಯೂ ಎಷ್ಟಿರಬೇಕು ಅಂತ ಕೇಳ್ತಿದ್ರೆ pH ವ್ಯಾಲ್ಯೂ ಇಸ್ ಬಿಲೋ 5.6 ಅಂತ ಹೇಳೋದು ಉತ್ತರ. pH ಮಟ್ಟ ಅಂತ ಹೇಳುವಂಥದ್ದು 5.6ಕ್ಕಿಂತ ಕಡಿಮೆ ಇರಬೇಕಂತ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಡ್ಯಾಶ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಡ್ಯಾಶ್. ವೀಕ್ ಬೇಸ್, ವೀಕ್ ಆಸಿಡ್, ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್ ಅಂತ ಆಪ್ಷನ್ಸ್ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಸ್ಟ್ರಾಂಗ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂತಹದ್ದು ಸ್ಟ್ರಾಂಗ್ ಬೇಸ್ ಆಗಿದೆ. ಅದು ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಪ್ರತ್ಯಾಮ್ಲವಾಗಿದೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಯೂರ್ ವಾಟರ್ನ, ಶುದ್ಧವಾದ ನೀರಿನ pH ಮಟ್ಟ ಎಷ್ಟು ಸ್ನೇಹಿತರೆ? ಶುದ್ಧವಾದ ನೀರಿನ pH ಮಟ್ಟ 7 ಅಂತ ನಿಮ್ಗೆ ಗೊತ್ತಿರಬೇಕು. 7 ಅಂತ ತಟಸ್ಥ ದ್ರಾವಣ ಅಂತ ನಿಮ್ಗೆ ಗೊತ್ತಿದೆ. ಇದರ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ದ pH ವ್ಯಾಲ್ಯೂ ಆಫ್ ಎ ಸೊಲ್ಯೂಷನ್ ಇಸ್ 7. ಇದರ ಒಂದು ಸೊಲ್ಯೂಷನ್, ಒಂದು ದ್ರಾವಣದ pH ಮಟ್ಟ 7 ಆಗಿದೆ. ಅದರ pH ವ್ಯಾಲ್ಯೂ ಸ್ನೇಹಿತರೆ ಇನ್ಕ್ರೀಸ್ ಮಾಡೋದು ಹೇಗೆ, ಜಾಸ್ತಿ ಮಾಡೋದು ಹೇಗೆ ಸ್ನೇಹಿತರೆ? ಉತ್ತರ ಯಾವುದಂದ್ರೆ ಸ್ನೇಹಿತರೆ, ಬೈ ಆಡಿಂಗ್ ಸ್ಮಾಲ್ ಅಮೌಂಟ್ ಆಫ್ ಬೇಸ್. ನೀವು ಅದಕ್ಕೆ ಪ್ರತ್ಯಾಮ್ಲವನ್ನು ಸೇರಿಸ್ತಾ ಹೋದಾಗ ಅದರ pH ಮಟ್ಟ ಜಾಸ್ತಿ ಆಗುತ್ತೆ ಎಂದು ನಿಮ್ಗೆ ಗೊತ್ತಿರ್ತದೆ. ಇದರ ಮುಂದಿನ ಪ್ರಶ್ನೆ, ವಿಚ್ ಗ್ಯಾಸ್ ಈಸ್ ಇವಾಲ್ವ್ಡ್ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್? ಯಾವುದೇ ಒಂದು ಲೋಹವು ಒಂದು ಆಮ್ಲದೊಟ್ಟಿಗೆ ವರ್ತಿಸುವಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು? ದ ಗ್ಯಾಸ್ ಈಸ್ ಸ್ನೇಹಿತರೆ ಹೈಡ್ರೋಜನ್, H2. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಎ ಸೊಲ್ಯೂಷನ್ ಟರ್ನ್ ದ ಕಲರ್ ಆಫ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ. ರೆಡ್ ಲಿಟ್ಮಸ್ ಪೇಪರ್ ಇದ್ದು ಸ್ನೇಹಿತರೆ ಬ್ಲೂ ಆಯಿತು. ದ pH ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಇಸ್ ಅಪ್ರಾಕ್ಸಿಮೇಟ್ಲಿ ಸ್ನೇಹಿತರೆ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಯ್ತು, ರೆಡ್ ಲಿಟ್ಮಸ್ ಬ್ಲೂ ಆಯಿತು ಅಂದ್ರೆ ಸ್ನೇಹಿತರೆ ಅದು ಖಂಡಿತವಾಗಿ ಪ್ರತ್ಯಾಮ್ಲವಾಗಿರಬೇಕು. ಅದರ ವ್ಯಾಲ್ಯೂ ಅವರು ಕೊಟ್ಟ ಆಪ್ಷನ್ ಅಲ್ಲಿ ಸ್ನೇಹಿತರೆ 10 ಅಂತ ಹೇಳೋದು ಕರೆಕ್ಟ್ ಆದ ಉತ್ತರ. ಇದರ 4 ಆಪ್ಷನ್ ಅಲ್ಲಿ 10 ಮಾತ್ರ 7ಕ್ಕಿಂತ ಜಾಸ್ತಿ ಇದೆ. ಅದರ ಮುಂದಕ್ಕೆ ಹೋಗೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಸಿಡಿಕ್ ಇನ್ ನೇಚರ್? ಕೆಳಗಿನವುಗಳಲ್ಲಿ ಯಾವುದು ಆಮ್ಲವಾಗಿದೆ? ಲೈಮ್ ಜ್ಯೂಸ್ ಇದೆ, ಹ್ಯೂಮನ್ ಬ್ಲಡ್ ಇದೆ, ಲೈಮ್ ವಾಟರ್ ಇದೆ, ಆಂಟಾಸಿಡ್ ಸ್ನೇಹಿತರೆ ಖಂಡಿತವಾಗಿದೆ. ಸ್ನೇಹಿತರೆ ಅಸಿಡಿಕ್ ಇನ್ ನೇಚರ್ ಇಸ್ ಲೈಮ್ ಜ್ಯೂಸ್. ಲಿಂಬೆ ರಸ ಅಂತ ಹೇಳುವಂತಹದ್ದು ಅಸಿಡಿಕ್ ಇನ್ ನೇಚರ್, ಆಮ್ಲ ಅಂತ ನಿಮ್ಗೆ ಗೊತ್ತಿರಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಟು ಪ್ರೊಟೆಕ್ಟ್ ಟೂತ್ ಡಿಕೆ, ಸ್ನೇಹಿತರೆ ಹಲ್ಲು ಕೊರೆಯುವಂತಹದ್ದು, ಸ್ನೇಹಿತರೆ ಹಲ್ಲು ಕೊರೆಯುವುದನ್ನ ತಡಿಬೇಕು ಅಂತ ಆದ್ರೆ ಡಾಕ್ಟ್ರು ಬ್ರಷ್ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ ಬ್ರಷ್ ಮಾಡಲಿಕ್ಕೆ ಅವ್ರು ಬಳಸುವಂತ ಟೂತ್ ಪೇಸ್ಟ್ ನಲ್ಲಿ ಯಾವುದರ ಪ್ರಮಾಣ ಜಾಸ್ತಿ ಇರಬೇಕು? ಯಾವುದರ ಪ್ರಮಾಣ ಜಾಸ್ತಿ ಇರಬೇಕು? ಆಸಿಡ್, ಬೇಸ್, ನ್ಯೂಟ್ರಲ್, ಕೊರೋಸಿವ್? ದ ಆನ್ಸರ್ ಈಸ್
ಬೇಸಿಕ್ ಅಂತ ಹೇಳೋದು ಕರೆಕ್ಟ್ ಆದ ಉತ್ತರ. ಪ್ರತ್ಯಾಮ್ಲ ಅನ್ಸುತ್ತೆ ಕರೆಕ್ಟ್ ಉತ್ತರ. ಸ್ನೇಹಿತರೆ ಯಾಕಂತ ಹೇಳಿದ್ರೆ ಹಲ್ಲುಗಳು ಸ್ನೇಹಿತರೆ ಕೊಳಿತಾ ಉಂಟು ಅಂತ ಸ್ನೇಹಿತರೆ ಆಮ್ಲದ ಪ್ರಮಾಣ ಜಾಸ್ತಿ ಇದೆ, ನ್ಯೂಟ್ರಲೈಸ್ ಮಾಡಬೇಕು ಅಂತಾದ್ರೆ ಪ್ರತ್ಯಾಮ್ಲ ಇರ್ತಕ್ಕಂಥ ಟೂತ್ ಪೇಸ್ಟ್ ಅನ್ನು ಬಳಸ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಲೈಮ್ ವಾಟರ್ ಇಸ್ ಡ್ಯಾಶ್. ಸ್ನೇಹಿತರೆ ಲೈಮ್ ವಾಟರ್ ಇಸ್ ಡ್ಯಾಶ್. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಲೈಮ್ ವಾಟರ್ ಆಗಿದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ದ ಪ್ರೊಸೆಸ್ ಆಫ್ ನ್ಯೂಟ್ರಲೈಸೇಷನ್, ಸ್ನೇಹಿತರೆ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನು? ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿದ್ರೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರುವಂತು, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿಕೊಂಡು ತಟಸ್ಥವಾದ ದ್ರಾವಣ ಮತ್ತು ಸಾಲ್ಟ್ ಸಿಗುತ್ತಲ್ಲ, ಇದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ದ ಪ್ರೊಸೆಸ್ ಆಫ್ ಸ್ನೇಹಿತರೆ ನ್ಯೂಟ್ರಲೈಸಿಸ್ ಕಾಲ್ಡ್, ಅಲ್ಲಿ ಆಸಿಡ್ ಮತ್ತು ಬೇಸ್ಗಳು ಸೇರಬೇಕು, ನಮಗೆ ಸಿಗುವಂತ ದ್ರಾವಣ ತಟಸ್ಥ ದ್ರಾವಣ ಆಗಿರಬೇಕು ಮತ್ತು ಸಾಲ್ಟ್ ಲವಣ ಸಿಗ್ಬೇಕಂತ ಹೇಳೋದನ್ನ ನೆನಪಿಟ್ಕೊಳ್ಳಿ. ಅತ್ಯಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ವಾಟ್ ಇಸ್ ದ pH ವ್ಯಾಲ್ಯೂ ಆಫ್ ಸೋಡಿಯಂ ಕ್ಲೋರೈಡ್? ಸ್ನೇಹಿತರೆ ಒಂದು ಸೋಡಿಯಂ ಕ್ಲೋರೈಡ್ ನ pH ಮಟ್ಟ ಎಷ್ಟು? ತಟಸ್ಥ ದ್ರಾವಣ ಅಂತ ಗೊತ್ತಿದೆ ನಮಗೆ, ಆನ್ಸರ್ ಇಸ್ 7 ಅಂತ ಗೊತ್ತಾಗಬೇಕು, 7 ಅಂತ ಉತ್ತರ ಗೊತ್ತಾಗಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪಾಠ ಅತ್ಯಂತ ಈಸಿ ಆಗಿರ್ತಕ್ಕಂಥ ಪಾಠ ಅದು, ಮತ್ತೆ ಪ್ರಶ್ನೆಗಳು ತುಂಬಾ ಚೆನ್ನಾಗಿದೆ, ಉತ್ತರ ಕೊಡ್ತಾ ಹೋಗ್ತಾರೆ. ಇಫ್ ಕಾಪರ್ ಇಸ್ ಕೆಪ್ಟ್ ಇನ್ ಓಪನ್ ಏರ್, ಒಂದು ಥಂಡಿ ಇರ್ತಕ್ಕಂತಹ ಗಾಳಿಯಲ್ಲಿ ತಾಮ್ರವನ್ನು ತೆರೆದಿಟ್ಟಾಗ ನಮಗೆ ಸಿಗುವಂತಹ ವಸ್ತು ಯಾವುದು, ಉತ್ಪನ್ನ ಯಾವುದು ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಇಸ್ ಸ್ನೇಹಿತರೆ CuO ಅಂತ ಹೇಳಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅದು ಬ್ರೌನ್ ಸರ್ಫೇಸ್ ಅನ್ನ ಹೊಂದಿದೆ, ಕಂದು ಬಣ್ಣವನ್ನ ಸ್ನೇಹಿತರೆ ಹೊಂದಿ ಅಂತ ಗೊತ್ತಾಗಬೇಕು ನಿಮಗೆ. ಸ್ನೇಹಿತರೆ ಯಾವ ಲೋಹವು ಟೆಂಪರೇಚರ್ ನಲ್ಲಿ, ರೂಮ್ ಟೆಂಪರೇಚರ್ ಸ್ನೇಹಿತರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, ದ್ರವ ರೂಪದಲ್ಲಿದೆ, ಅವರ ಕೊಟ್ಟ ಆಪ್ಷನ್ನಲ್ಲಿ ಸ್ನೇಹಿತರೆ ಖಂಡಿತವಾಗಿ ಪಾದರಸ Hg ಮರ್ಕ್ಯೂರಿ ಅಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡ್ತದೆ, ಯಾವುದು ವಿದ್ಯುತ್ ಪ್ರವಾಹವನ್ನು ಸ್ನೇಹಿತರೆ ಸಾಗಿಸುತ್ತದೆ, ಯಾವುದು ಬೆಸ್ಟ್ ಕಂಡಕ್ಟರ್ ಆಗಿದೆ? ಸ್ನೇಹಿತರೆ ಅವರು ಕೊಟ್ಟ ಉತ್ತರ ಹೇಳ್ತೇನೆ. ಡೈಮಂಡ್ ಇದೆ, ಗ್ರಾಫೈಟ್ ಇದೆ, ಸಲ್ಫರ್ ಇದೆ ಸ್ನೇಹಿತರೆ, ಫುಲ್ಲರಿನ್ ಇದೆ. ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಗ್ರಾಫೈಟ್ ಅತ್ಯುತ್ತಮ ಕಂಡಕ್ಟರ್, ಅತ್ಯುತ್ತಮ ವಿದ್ಯುತ್ ವಾಹಕ ಅಂತ ನಿಮ್ಗೆ ಗೊತ್ತಾಗಬೇಕು. ವಿಚ್ ಆಫ್ ದ ಫಾಲೋವಿಂಗ್ ನಾನ್ ಮೆಟಲ್ಸ್ ಇಸ್ ಎ ಲಿಕ್ವಿಡ್? ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವುದು ಒಂದು ದ್ರವ ರೂಪದಲ್ಲಿದೆ? ಕಾರ್ಬನ್, ಬ್ರೋಮಿನ್, ಆರ್ಗಾನ್ ಮತ್ತು ಕ್ಲೋರಿನ್. ದ ಫೈನಲ್ ಆನ್ಸರ್ ಇಸ್ ಸ್ನೇಹಿತರೆ ಬ್ರೋಮಿನ್. ಬ್ರೋಮಿನ್ ದ್ರವ ರೂಪದಲ್ಲಿದೆ. ವೆನ್ ಎ ಸ್ಮಾಲ್ ಪೀಸ್ ಆಫ್ ಸೋಡಿಯಂ ಇಸ್ ಡ್ರಾಪ್ಡ್ ಇಂಟು ವಾಟರ್, ನೀರಿನಲ್ಲಿ ನೀವು ಒಂದು ಸೋಡಿಯಂ ಪೀಸ್ ಅನ್ನು ಸ್ನೇಹಿತರೆ ಹಾಕಿದಾಗ ಬಿಡುಗಡೆಯಾಗುವಂತ ಗ್ಯಾಸ್ ಯಾವುದು? ಸ್ನೇಹಿತರೆ ಲಿಬರೇಟ್ ಆಗುವಂತ ಗ್ಯಾಸ್ ಯಾವುದು ಸ್ನೇಹಿತರೆ? ದ ಆನ್ಸರ್ ಇಸ್ ಹೈಡ್ರೋಜನ್. ಸ್ನೇಹಿತರೆ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಯಾವುದೇ ಸ್ನೇಹಿತರೆ ಬಿಡುಗಡೆ ಆಗುವಂತ ಗ್ಯಾಸ್ ಹೈಡ್ರೋಜನ್ ಅಂತ ನಿಮ್ಗೆ ಗೊತ್ತಿರಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನೀವು ಐರನ್ ಅನ್ನ ಗಾಳಿಗೆ ಎಕ್ಸ್ಪೋಸ್ ಮಾಡಿದಿರಿ. ಸ್ನೇಹಿತರೆ ಐರನ್ ಅನ್ನ ಗಾಳಿಗೆ ಎಕ್ಸ್ಪೋಸ್ ಮಾಡಿದಿರಿ, ಅದು ರಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಕಬ್ಬಿಣದ ತುಕ್ಕು ಸ್ನೇಹಿತರೆ ಉಂಟಾಗ್ತಾ ಇದೆ, ರಸ್ಟ್ ಆಗ್ತಾ ಇದೆ. ಸ್ನೇಹಿತರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಗಾಳಿ ಯಾವುದಾಗಿರಬೇಕು ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಉತ್ತರ ಹ್ಯುಮಿಡಿಟಿ ಜಾಸ್ತಿ ಇರ್ತಕ್ಕಂಥ ಗಾಳಿ, ತೇವಾಂಶ ಜಾಸ್ತಿ ಇರ್ತಕ್ಕಂಥ ಗಾಳಿ ಇದ್ದಾಗ ಮಾತ್ರ ಕಬ್ಬಿಣ ತುಕ್ಕು ಹಿಡಿತಂತ ಗೊತ್ತಿರಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಗಿವ್ಸ್ ಅಸ್ ಆಕ್ಸೈಡ್ ಕ್ವಿಕ್ಲಿ ವೆನ್ ಕೆಪ್ಟ್ ಇನ್ ಏರ್? ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವ ಧಾತುವನ್ನ ಗಾಳಿಗೆ ತೆರೆದಿಟ್ಟಾಗ ಅದು ಭಾಗ ಅಂತ ಹೊತ್ತುಕೊಂಡು ಅದರ ಆಕ್ಸೈಡ್ ಸ್ನೇಹಿತರೆ ಉಂಟು ಮಾಡುತ್ತದೆ? ದ ಆನ್ಸರ್ ಇಸ್ ಸ್ನೇಹಿತರೆ ಸೋಡಿಯಂ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಪೊಟ್ಯಾಷಿಯಂ ಇಸ್ ರೆಪ್ರೆಸೆಂಟೆಡ್ ಇನ್ ದ ಸಿಂಬಾಲಿಕ್ ಫಾರ್ಮ್. ಸ್ನೇಹಿತರೆ ಪೊಟ್ಯಾಷಿಯಂನ ಸಂಕೇತ ಯಾವುದು, ಕೆಮಿಕಲ್ ಸಂಕೇತ ಯಾವುದು ಸ್ನೇಹಿತರೆ? ದ ಆನ್ಸರ್ ಇಸ್ K ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೇಮ್ ದ ಎಲಿಮೆಂಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ Hg. ಸ್ನೇಹಿತರೆ Hg ಅಂತ ಸ್ನೇಹಿತರೆ ರೆಪ್ರೆಸೆಂಟ್ ಮಾಡುವಂತಹ ವಸ್ತು ಯಾವುದು? ಅದು ಮರ್ಕ್ಯೂರಿ ಅಂತ ನಿಮ್ಗೆ ಗೊತ್ತಾಗಬೇಕು ಸ್ನೇಹಿತರೆ. ಪಾದರಸ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪಾಠಕ್ಕೆ ಹೋಗೋಣ. ಅತ್ಯಂತ ಈಸಿ ಆಗಿರ್ತಕ್ಕಂಥ ಪಾಠ ಹೈಡ್ರೋಕಾರ್ಬನ್. ಸಾಕಷ್ಟು ಕ್ವಶನ್ ಪರೀಕ್ಷೆ ಬರ್ತವೆ ಸ್ನೇಹಿತರೆ, ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಓದ್ತಾ ಹೋಗ್ತೇನೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೈನ್ಸ್? ಸ್ನೇಹಿತರೆ ಆಲ್ಕೈನ್ಸ್ ಅಲ್ಲಿ ಇರ್ತಕ್ಕಂತಹ ಅನುರೂಪ ಶ್ರೇಣಿಯಲ್ಲಿ ಬರುವಂತಹ ಹೈಡ್ರೋಕಾರ್ಬನ್ ಯಾವುದು? ಉತ್ತರವನ್ನು ಓದಿ ಹೇಳ್ತೇನೆ. C3H8, C5H8, C3H6 ಮತ್ತು C6H6. 4 ಉತ್ತರ ಇದೆ.
ಈ ತರ ಅವರ ಆಲ್ಕೈನ್ ಅಂತ ಕೊಟ್ಟ ಕಾರಣ ಅದು CnH2n-2 ಆಗಬೇಕು. ದ ಆನ್ಸರ್ ಇಸ್ C5H8. C5H8 is the right answer. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. The hydrocarbon that undergoes addition reaction one on among the follow. ಇದರಲ್ಲಿ ಯಾವುದು ಸಂಕಲನ ಕ್ರಿಯೆಯನ್ನು ಹೊಂದುತ್ತದೆ? ಸಂಕಲನ ಕ್ರಿಯೆಯನ್ನು ಹೊಂದಬೇಕು ಅಂತಾದ್ರೆ ಹೈಡ್ರೋಜನ್ನ ಕೊರತೆ ಇರಬೇಕು, ಹೈಡ್ರೋಜನ್ನ ಸ್ಕ್ಯಾರ್ಸಿಟಿ ಇರಬೇಕು. ಯಾವುದು? C2H6 ಇದೆ, C3H8 ಇದೆ, CH4 ಇದೆ, C3H6 ಇದೆ. ಗಮನಿಸ್ತಾ ಹೋಗಿ, ಮೊದಲ 3 ಕೂಡ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ, 4ನೇದರಲ್ಲಿ ಹೈಡ್ರೋಜನ್ನ ಕೊರತೆ ಇದೆ, ಅದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸ್ನೇಹಿತರೆ. ಆದ್ರಿಂದ ದ ಆನ್ಸರ್ ಇಸ್ C3H6 ಅಂತ ಹೇಳುವಂತ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್? ಸಂತೃಪ್ತ ಹೈಡ್ರೋಕಾರ್ಬನ್ ಆಗಿದೆ. C3H6 ಇದೆ, C5H12 ಇದೆ, C2H2 ಇದೆ, C2H4 ಇದೆ ಸ್ನೇಹಿತರೆ. 4 ಕೊಟ್ಟಿದ್ದಾರೆ. ಅದರಲ್ಲಿ ಸ್ನೇಹಿತರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ C5H12 ಮಾತ್ರ. ಯಾಕಂತ ಹೇಳಿದ್ರೆ ಅದು ಆಲ್ಕೇನ್ ರೂಪದಲ್ಲಿದೆ, ಅಲ್ಲಿ ಎಲ್ಲ ಕೂಡ ಸಿಂಗಲ್ ಬಾಂಡ್ ಇದೆ. ಸೊ ದ ಫೈನಲ್ ಆನ್ಸರ್ ಇಸ್ C5H12. C5H12 ಸ್ನೇಹಿತರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ನೇಮ್ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ having the general formula CnH2n and containing 3 carbon atoms. ಇದರ ಗಮನಿಸ್ತಾ ಹೋಗಿ ಕೊಟ್ಟ ಹಿಂಟ್ ಅನ್ನ ಗಮನಿಸ್ತಾ ಹೋಗಿ. ಇದರ ಫಸ್ಟ್ ಹಿಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿರಬೇಕು. ಆಮೇಲೆ ಎರಡನೇದು ಕೊಡ್ತಾ ಇದ್ದಾರೆ, ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಸಾಮಾನ್ಯ ಅಣುಸೂತ್ರ CnH2 ರೂಪ ಇರಬೇಕು. ಆಮೇಲೆ 3 ಕಾರ್ಬನ್ ಆಟಮ್ ಇರಬೇಕು ಅಂತ ಹೇಳ್ತಾರೆ, 3 ಕಾರ್ಬನ್ ಅಣುಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ದ ಆನ್ಸರ್ ಇಸ್ ಸೈಕ್ಲೋಪ್ರೋಪೇನ್ C3H6. ಅವರ ಎಲ್ಲಾ ಕಂಡೀಷನ್ ಪೂರಕವಾಗಿರ್ತಕ್ಕಂಥದ್ದು C3H6, ಅದಕ್ಕೆ ಸೈಕ್ಲೋಪ್ರೋಪೇನ್ ಅಂತ ಕರೀತಾರೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಗ್ರಾಫೈಟ್ ಅಂಡ್ ಡೈಮಂಡ್ ಆರ್ ಟ್ರೂ? ಕೆಳಗಿನವುಗಳಲ್ಲಿ ಗ್ರಾಫೈಟ್ ಮತ್ತು ಡೈಮಂಡ್ ವಜ್ರಕ್ಕೆ ಸೂಟ್ ಆಗುವಂತ ಸ್ಟೇಟ್ಮೆಂಟ್ ಯಾವುದು, ಹೇಳಿಕೆ ಯಾವುದು? ಇದರ ಓದಿ ಹೇಳ್ತೇನೆ ಆಪ್ಷನ್ಗಳನ್ನ. ದೇ ಹ್ಯಾವ್ ದ ಸೇಮ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಅಲ್ಲ. ದೇ ಹ್ಯಾವ್ ದ ಸೇಮ್ ಡಿಗ್ರಿ ಆಫ್ ಹಾರ್ಡ್ನೆಸ್, ಖಂಡಿತ ಅಲ್ಲ. ದೇ ಹ್ಯಾವ್ ದ ಸೇಮ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಖಂಡಿತವಾಗಿ ಅಲ್ಲ. ಈ ಉತ್ತರ ಖಂಡಿತವಾಗಲ್ಲ. ನಿಮ್ಗೆ ಗೊತ್ತಾಯ್ತು, ವಜ್ರ ಮತ್ತು ಗ್ರಾಫೈಟ್ಗಳು ಸ್ನೇಹಿತರೆ ಅದು ಕಾರ್ಬನ್ನ ಬಹುರೂಪಗಳು. ದ ಆನ್ಸರ್ ಈಸ್ ದೇ ಕ್ಯಾನ್ ಅಂಡರ್ಗೋ ದ ಸೇಮ್ ಕೆಮಿಕಲ್ ರಿಯಾಕ್ಷನ್ಸ್. ಅವುಗಳು ರಾಸಾಯನಿಕವಾಗಿ ಸೇಮ್ ಅಂತ ನಿಮಗೆ ಗೊತ್ತಾದಾಗ ಸ್ನೇಹಿತರೆ ಉತ್ತರವನ್ನ ಮಾಡ್ಕೊಳ್ಳಿ ಸುಲಭ ಆಗ್ತದೆ. ಸ್ನೇಹಿತರೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. C5H12 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 ಎಷ್ಟು ಕೋವೆಲೆಂಟ್ ಬಾಂಡ್ ಇದೆ? ಎಷ್ಟು ಕೋವೆಲೆಂಟ್ ಬಾಂಡ್ ಇದೆ? ನೀವು ರಚನಾಸ್ತ್ರ ಬರ್ಕೊಂಡು ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ. 16 ಕೋವೆಲೆಂಟ್ ಬಾಂಡ್ಗಳಿದೆ. 16 ಕೋವೆಲೆಂಟ್ ಬಾಂಡ್ಗಳಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಗಿವನ್ ಇಸ್ ಹ್ಯಾಸ್ ಡಬಲ್ ಬಾಂಡ್? ಕೆಳಗಿನವುಗಳಲ್ಲಿ ಯಾವುದು ಬಿ ಬಂಧವನ್ನ ಹೊಂದಿದೆ? ಹೈಡ್ರೋಜನ್ ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್, ನೈಟ್ರೋಜನ್ ಮಾಲಿಕ್ಯೂಲ್ ಮತ್ತು ಮೀಥೇನ್ ಮಾಲಿಕ್ಯೂಲ್. ಹೈಡ್ರೋಜನ್ ಮಾಲಿಕ್ಯೂಲ್ ಇಲ್ಲ, ನೈಟ್ರೋಜನ್ ಮಾಲಿಕ್ಯೂಲ್ ಇಲ್ಲ, ಮೀಥೇನ್ ಮಾಲಿಕ್ಯೂಲ್ ಇಲ್ಲ. ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ಮಾತ್ರ ಇದರ ಡಬಲ್ ಬಾಂಡ್ ಬರುತ್ತೆ, ನಿಮ್ಗೆ ಗೊತ್ತಿರಬೇಕು. ದ ಆನ್ಸರ್ ಇಸ್ ಆಕ್ಸಿಜನ್ ಮಾಲಿಕ್ಯೂಲ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಐಸೋಮಿಯರಿಸಮ್ ಅನ್ನ ತೋರಿಸೋದಿಲ್ಲ? ಇದರ ಕೆಳಗಿನವುಗಳಲ್ಲಿ ಯಾವುದು ಸಮಾಂಗತೆಯನ್ನ ತೋರಿಸುವುದಿಲ್ಲ? C5H10 ತೋರಿಸ್ತದೆ, C5H12 ತೋರಿಸ್ತದೆ, C6H14 ತೋರಿಸ್ತದೆ. ಬಟ್ C2H6 ಅಲ್ಲಿ ಸ್ನೇಹಿತರೆ ಐಸೋಮಿರಿಸಮ್ ಬರೋದಿಲ್ಲ, ಸಮಾಂಗತೆ ಕಾಣಿಸಿಕೊಳ್ಳೋದಿಲ್ಲ. ಇವತ್ತಿನ ಪ್ರಶ್ನೆಗಳನ್ನ ತುಂಬಾ ಚೆನ್ನಾಗಿದೆ, ಮತ್ತೆ ನೋಡ್ಕೊಳ್ಳಿ. ಕಲಾಸ್ವಪ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ಟಾರ್ಟ್ ಮಾಡಿ. ನಮ್ಮ ಜೊತೆ ಬನ್ನಿ. ಪ್ರತಿದಿನ ಕೂಡ ಸೈನ್ಸಿನ ಅದ್ಭುತ ಕ್ವಶನ್ಸ್ ಕೊಡ್ತಾ ಹೋಗ್ತೇವೆ. ಸಂಚಿಕೆ ಮುಗಿಸ್ತಾ ಇದ್ದೇವೆ. ನಾಳೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.